ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಜೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಇದು ಸಂಜೆ ಪ್ರಸಾರವಾಗುತ್ತಿರುವ ಹೊಸ ಎಪಿಸೋಡ್ ಆಗಿರುತ್ತೆ. ಕಲರ್ಸ್ ಕನ್ನಡ ಟಿ ವಿಯಲ್ಲಿ 8:30ಗೆ ಪ್ರಸಾರವಾಗುತ್ತಿದೆ. ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರಾ. ಹರಿ ಒಂದು ದೊಡ್ಡ ಅನಾಹುತನೇ ಮಾಡಿಬಿಟ್ಟಿರ್ತಾನೆ. ಈ ಅನಾಹುತದಿಂದ ತಪ್ಪಿಸ್ಕೊಂಡಿರ್ತಾಳೆ ಚಂದನ. ಹೇಗೋ ಮಾಡಿ ಎಲ್ಲರೂ ಸಹಾಯ ಮಾಡಿ ಡೋರ್ ಓಪನ್ ಮಾಡಿ ಎಲ್ಲ ಸಮಾಧಾನ ಮಾಡಿ ಸರಿ ಮಾಡಿರ್ತಾರೆ. ಮತ್ತು ನೆಕ್ಸ್ಟು ಬೆಳಕರಿಯುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಚಂದನ ಆಫೀಸ್ಗೆ ಹೋಗಿ ಅಲ್ಲೇ ರೂಮ್ ಹುಡ್ಕೊಂಡಿರ್ತಾಳೆ, ಪಿ ಜಿನ. ಅವಳ ಫ್ರೆಂಡ್ ಹೇಗಿದ್ರು ಪಿ ಜಿಯಲ್ಲೇ ಇರ್ತಾಳಲ್ವ. ಆಮೇಲೆ ಅವರ ಗಾರ್ಡಿಯನ್ದು ಸೈನ್ ಬೇಕಾಗುತ್ತೆ ಅಂತ ಅಂದಾಗ ಮುತ್ತುರಾಜ್ನ ಕರ್ಕೊಂಡು ಬರ್ತಾಳೆ ಹಾಸ್ಟೆಲ್ಗೆ. ಬಂದು ಸೈನ್ ಮಾಡಿ ಮತ್ತು ಮಿಕ್ಕಿದ ದುಡ್ಡು ಕೊಟ್ಬಿಟ್ಟು ಲಗೇಜ್ ಎಲ್ಲ ಇಟ್ಬಿಟ್ಟು ಹೋಗ್ತಾನೆ. ಮುತ್ತುರಾಜು ಹೊರಗಡೆ ನಿಂತು ಅಳ್ತಾ ಇರ್ತಾನೆ. ಸೈನ್ ಮಾಡಿ ಎಲ್ಲ ಫಾರ್ಮಾಲಿಟೀಸ್ ಫಿಲಪ್ ಮಾಡಿ ಇನ್ನು ಹೊರಗಡೆ ಹೋಗಿ ನಿಂತ್ಕೊಂಡು ಅಳ್ತಾ ಇರ್ತಾನೆ. ಇವಳು ಓಡಿ ಬರ್ತಾಳೆ ಲಗೇಜ್ ಇಟ್ಟು. ಅಣ್ಣ ಯಾಕಣ್ಣ ಅಳ್ತಾ ಇದ್ದೀರಾ ಅಂತಂದಾಗ, ಯಾಕಮ್ಮ ನೀನು ಅಳ್ತಾ ಇದೀಯಾ ಅಂತ ಹೇಳ್ತಾನೆ. ಏನೂ ಇಲ್ಲಣ್ಣ ಅಂತ ಹೇಳ್ತಾಳೆ. ನಿನ್ನನ್ನು ಉಳಿಸ್ಕೊಳಕ್ಕೆ ನಮ್ಮ ಮನೆಯಲ್ಲಿ ನಮಗೆ ಪುಣ್ಯ ಇಲ್ಲಮ್ಮ, ನಿಂದೇನು ತಪ್ಪಿಲ್ಲ ಬಿಡಮ್ಮ, ನೀನು ಕರೆಕ್ಟಾಗಿ ನಿರ್ಧಾರ ತೊಗೊಂಡಿದೀಯ ಅಂತ ಮುತ್ತುರಾಜ್ ಹೇಳ್ತಾನೆ. ಹೌದು ಅಣ್ಣ, ನನಗೆ ಒಂದು ಭರವಸೆಯಿಂದ ನಂಬಿಕೆಯಿಂದ ಇದ್ದೆ, ಆ ನಂಬಿಕೆ ಎಲ್ಲ ಹೊರಟೋಯ್ತು, ಅದಕ್ಕೆ ನಾನು ಈ ನಿರ್ಧಾರ ತೊಗೊಂಡಿದ್ದೀನಿ ಅಣ್ಣ, ನೀವೇನು ಬೇಜಾರಾಗಬೇಡಿ ಅಂತ ಹೇಳ್ತಾಳೆ. ಅಯ್ಯೋ ನಿಂದೇನಿಲ್ಲಮ್ಮ ಬೇಜಾರು, ನಾನೇ ನಮ್ಮ ತಮ್ಮನ ಸರಿಯಾಗಿ ಬೆಳೆಸಿದ್ದೀನಿ ಅಂತ ಅಂದ್ಕೊಂಡಿದ್ದೆ. ಅವನು ತುಂಬ ಒಳ್ಳೆಯವನಮ್ಮ, ಆದರೆ ಯಾಕೆ ಈ ಥರ ದುಡುಕಿದ ಅಂತ ಗೊತ್ತಾಗಲಿಲ್ಲ. ಅವರಮ್ಮ ಇದ್ದಿದ್ರೆ ಚೆನ್ನಾಗಿ ಹೇಳ್ಕೊಡೋರೇನೋ, ನಾನೇ ಸರಿಯಾಗಿ ಬೆಳೆಸಲಿಲ್ಲ ಅಂತಾನೆ. ಇಲ್ಲಣ್ಣ, ಇದರಲ್ಲಿ ನಿಮ್ದು ಯಾವುದೂ ತಪ್ಪಿಲ್ಲ, ನೀವು ಗಿಲ್ಟಾಗಿ ಯೋಚನೆ ಮಾಡಬೇಕಂಥದ್ದೇನೂ ಇಲ್ಲ, ನೀವು ಸಮಾಧಾನದಿಂದ ಇರಿ. ನಾನು ಈ ನಿರ್ಧಾರ ತೊಗೊಂಡಿದ್ದಕ್ಕೆ ಹರಿನೇ ಕಾರಣ, ಅವರೊಬ್ಬರೇ ಜವಾಬ್ದಾರಿ, ನೀವ್ಯಾಕಣ್ಣ ಬೇಜಾರಾಗ್ತೀರಾ, ನಾನು ಆವಾಗವಾಗ ಬಂದು ನೋಡ್ಕೊಂಡು ಹೋಗ್ತೀನಿ ಬಿಡೋಣ, ನೀವು ಅಷ್ಟೇ ಯಾವಾಗಾದರೂ ಬಂದು ನೋಡ್ಕೊಂಡು ಹೋಗಿ ಅಂತ ಹೇಳ್ತಾಳೆ. ಈ ಕಡೆ ರಾತ್ರಿ ಆಗಿರುತ್ತೆ. ಚಂದನನ ಬಿಟ್ಟು ಬರ್ತಾನೆ ಆಟೋ ಮಾಡಿಕೊಂಡು. ಶ್ರೀಗಂಧದ ಗುಡಿ ಮನೆಯಲ್ಲಿ ಸೀನ್ ನಡೀತಾ ಇದೆ ಅಂತ ತೋರಿಸ್ತಾರೆ. ಇವರೆಲ್ಲರೂ ಕಾಯ್ತಾ ಇರ್ತಾರೆ, ಏನಾಯಿತು. ಚಂದನ ಮತ್ತೆ ಮನವೊಲಿದು ಅವ್ರ ಅಣ್ಣನ ಮಾತು ಕೇಳಿ ಬರ್ತಾಳೆ ಅಂತ ಒಂದು ನಂಬಿಕೆ ಇಟ್ಕೊಂಡಿರ್ತಾರೆ ಎಲ್ಲರೂ. ಬಟ್ ಇವನೊಬ್ಬನೇ ಬರ್ತಾನೆ, ಮುತ್ತುರಾಜು. ಎಲ್ಲರೂ ಕೇಳ್ತಾರೆ, ಏನಣ್ಣ ಬಿಟ್ಟು ಬಂದ್ಯಾ ಅಂತ. ಹರಿ ಹೇಳ್ತಾನೆ, ಅಣ್ಣ ನೀನು ಒಂದು ಮಾತು ಹೇಳಿದರೆ ಅವರಿಲ್ಲೇ ಇರೋರು ಅಂತ ಹೇಳಿದಾಗ ಯಾವ ಮುಖ ಹಿಡ್ಕೊಂಡು ಕೇಳೋ ಅಂತಾನೆ. ಕಂಟಿ ಮತ್ತು ಮೈನೇ ಬೈತಾರೆ ಹರಿಗೆ. ಎಲ್ಲ ಮಾಡಿಬಿಟ್ಟು ಈ ಥರ ಆಡ್ತೀಯಲ್ಲ ಅಂತ ಅವನಿಗೆ ಬೈತಾರೆ. ಎಲ್ಲರೂ ಹರಿಗೆ ಬೈತಾರೆ. ಹೌದು, ನಾನು ತಪ್ಪಂತ ಒಪ್ಕೊಳ್ತೀನಿ, ಬಟ್ ನಾನು ಎಷ್ಟು ಸರಿ ಸಾರಿ ಕೇಳಿದ್ದೀನಲ್ಲ, ನಾನು ಬೇಕು ಅಂತ ಮಾಡಿದ್ನ, ನಾನು ತುಂಬ ಇಷ್ಟಪಡ್ತಾ ಇದ್ದೀನಿ ಅವರಿಗೆ ಅಂತಂದಾಗ, ಇಷ್ಟಪಡೋದಕ್ಕೆ ಅವರು ಇಷ್ಟಪಡಬೇಕು ನಿನ್ನ, ಅವರಾಗೇ ಬರೋವರೆಗೂ ನೀನು ಕಾಯಬೇಕಿತ್ತು, ನೀನು ದುಡುಕ್ಬಿಟ್ಟೆ ಅಂತ ಎಲ್ಲರೂ ಬೈತಾರೆ. ಹರಿ ಬೇಜಾರು ಮಾಡಿಕೊಂಡು ಅಳ್ಕೊಂಡು ಹೊರಗಡೆ ಹೋಗಿ ಕುತ್ಕೋತಾನೆ. ಈ ಕಡೆ ಎಲ್ಲರೂ ಬೇಜಾರಾಗಿ ಮಲ್ಕೊಂಡಿರ್ತಾರೆ. ಇನ್ಮೇಲೆ ಅದಕ್ಕೆ ಇಲ್ಲದ ಥರ ಮನೆಯಲ್ಲಿ ನಾವು ಹೇಗಿರೋದು ಅಂತ ಮೈ ಅಳ್ತಾ ಇರ್ತಾನೆ. ಒಬ್ರಿಗೊಬ್ರು ಯೋಚನೆ ಮಾಡಿಕೊಂಡು ಅಳ್ತಾ ಇರ್ತಾರೆ. ಇನ್ನು ಈ ಕಡೆ ಚಂದನ ಹಾಸ್ಟೆಲಲ್ಲಿ ರೂಮ್ ಮಾಡ್ಕೊಂಡಿರ್ತಾಳಲ್ಲ, ಅಲ್ಲಿದು ಒಂದು ಸೀನ್ ತೋರಿಸ್ತಾರೆ. ಅವಳು ಅಷ್ಟೇ ತುಂಬ ಬೇಜಾರಾಗಿ ಅಳ್ಕೊತಾ ಇರ್ತಾಳೆ. ಹೀಗೆಲ್ಲ ಆಗೋಯ್ತಲ್ಲ ಅಂತ ತುಂಬ ಬೇಜಾರಲ್ಲಿರ್ತಾಳೆ. ಹರಿ ಜೊತೆಗೆ ಕಳೆದ ಕ್ಷಣಗಳನ್ನು ನೆನಪು ಮಾಡಿಕೊಂಡು ಬೇಜಾರು ಪಡ್ಕೊತಾಳೆ. ಹೀಗೆಲ್ಲ ಆಯ್ತಲ್ಲಪ್ಪ ಅಂತ. ಇವನು ಅಷ್ಟೇ, ಹರಿನೂ ಬೇಜಾರು ಮಾಡಿ ಅಳ್ಕೊತಾ ಇರ್ತಾನೆ. ಎಲ್ರದ್ದು ಸೀನ್ ತೋರಿಸ್ತಾರೆ. ಈ ಕಡೆ ಹಾಸ್ಟೆಲ್ ಸೀನ್ ತೋರಿಸ್ತಾರೆ. ಬೆಳಕರಿಯುತ್ತೆ. ಹಾಸ್ಟೆಲಲ್ಲಿ ಚಂದನ ಎದ್ಬಿಟ್ಟು ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಆಫೀಸ್ಗೆ ಹೋಗೋಕ್ಕೆ ರೆಡಿ ಆಗ್ತಾಳೆ. ಅಲ್ಲಿ ಟೀ ಕಾಫಿ ಇಟ್ಟಿರ್ತಾರೆ ಹಾಲಲ್ಲಿ. ಎಲ್ಲರೂ ಓಡಾಡ್ಕೊಂಡು ಆ ಕಡೆ ಈ ಕಡೆ ಅವ್ರವ್ರ ಕೆಲಸ ನೋಡ್ಕೊತಾ ಇರ್ತಾರೆ, ಟೀ ಕುಡಿತಾ ಇರ್ತಾರೆ. ಇವಳು ಅಷ್ಟೇ ಟೀ ತೊಗೊಂಡು ಕುಡಿತಾಳೆ. ಯಪ್ಪ ಅಂತ ಮುಖ ಒಂಥರ ಮಾಡ್ಕೊತಾಳೆ. ಅವರಣ್ಣ ಟೀ ಮಾಡಿಕೊಡೋದು ನೆನೆಸ್ಕೊಂಡು ಬೇಜಾರಾಗ್ತಾಳೆ. ಈ ಕಡೆ ನಟರಾಜು ಸುತ್ತಮುತ್ತಲ ಎಲ್ಲ ಕಡೆ ಹುಡ್ಕೊಂಬರ್ತಾನೆ, ಪಿ ಜಿ ಎಲ್ಲೆಲ್ಲಿದೆಯೋ, ಚಂದನ ಎಲ್ಲೆಲ್ಲಿ ಕಾಣಿಸ್ತಾಳೋ ಅಂತಂದು. ಹಾಗೆ ಬಂದು ಇನ್ನೂ ಎಷ್ಟು ಹುಡುಕ್ಬೇಕಪ್ಪ ಅಂತ ಬೇಜಾರಾಗಿ ಅಲ್ಲೇ ನಿಂದಿರ್ಸ್ತಾನೆ. ಈ ಕಡೆ ಚಂದನ ಹೊರಗಡೆ ಕಾಣಿಸ್ತಾಳೆ.
ಇರಮ್ಮ ಇರಮ್ಮ ಅಂತ ಹೇಳಿ ಓಡಿ ಬರ್ತಾನೆ. ಹೇಗಿದ್ದೀರಾ ಅಂಕಲ್, ಏನು ಹೇಗೆ ಸಿಕ್ತು ನಂದು ಹಾಸ್ಟೆಲ್ಲು, ಎಷ್ಟು ಈಸಿಯಾಗಿ ಹುಡ್ಕೊಂಬಂದ್ಬಿಟ್ಟಿದ್ದೀರಾ ಅಂತ ಕೇಳ್ತಾಳೆ. ಹೌದಮ್ಮ, ತುಂಬ ಕಷ್ಟಪಟ್ಟು ಇನ್ನು ಇಲ್ಲೇ ಇರ್ಬೋದು ಅಂತ ಹೇಳಿ ಹುಡ್ಕೊಂಡು ಬಂದೆ ಅಂತ ಹೇಳ್ತಾನೆ. ಏನು ವಿಷಯ, ಇಲ್ಲಿವರೆಗೂ ಬಂದುಬಿಟ್ಟಿದ್ದೀರಾ ಬೆಳಿಗ್ಗೆ ಬೆಳಿಗ್ಗೆನೆ ಅಂದ ತಕ್ಷಣವೇ ಈಗೀಗಾಯಿತು, ನಾನೇ ಪ್ರವೋಕ್ ಮಾಡಿದ್ದು ಅವನಿಗೆ ಅಂತ ಅದು ಇದು ಎಲ್ಲ ಹೇಳ್ತಾನೆ. ಓ, ಈ ಥರ ಹೇಳಿ ಹೋಗಿ ಸರಿ ಮಾಡಿ ಅಂತ ಹರಿಯವ್ರು ಹೇಳಿ ಕಳಿಸಿದಾರಾ ಹೇಗೆ ಅಂತ ಕೇಳ್ತಾಳೆ. ಇಲ್ಲಮ್ಮ, ಅವನದೇನು ತಪ್ಪಿಲ್ಲ, ನಾನೇ ಇದಕ್ಕೆಲ್ಲ ಕಾರಣ. ನಾನು ಅವ್ರಿವ್ರ ಮಾತು ಕೇಳೋನಲ್ಲ, ನಾನು ಏಕ್ಮಾರ್ ದೋ ತುಕಡ ಅನ್ನೋ ಹಾಗೆ ನನ್ನ ಮಾತು ನಾನೇ ಕೇಳೋದು ಅಷ್ಟೇ. ನೀನೇ ನೋಡಿ ಎಲ್ಲ ನನ್ನ ಸ್ವಭಾವ ಹೇಗೆ ಅಂತ. ಅವನದೇನು ತಪ್ಪಿಲ್ಲ, ಅವನೇನು ಹೇಳೂ ಇಲ್ಲ, ನಾನೇ ಬಂದಿರೋದು ಇಲ್ಲಿ. ಎಷ್ಟು ಕಷ್ಟಪಟ್ಟು ಹುಡ್ಕೊಂಡು ನಿನ್ನ ಪಿ ಜಿಗೆ ಬಂದಿದ್ದೀನಿ ಗೊತ್ತಾ. ಕಿತ್ತೋಗಿರೋ ಬಿಲ್ಡಿಂಗಲ್ಲಿ ಇರ್ತೀಯಲ್ಲಮ್ಮ, ನಮ್ಮದು ಗಂಧದ ಗುಡಿ ಮನೆಯಲ್ಲಿ ಇರ್ಬೋದಲ್ಲ, ಬಾ ಹೋಗೋಣ ಅಂತ ಕರೀತಾರೆ. ಚಂದನ ಬೈಯೋಕ್ಕೆ ಸ್ಟಾರ್ಟ್ ಮಾಡೇ ಬಿಡ್ತಾಳೆ. ಏನು ಮಕ್ಕಳಿಗೆ ಇಂಥದ್ದು ಹೇಳ್ಕೊಡ್ತೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಮ ಮೇಲೆ? ಅಂಕಲ್ ಅಂತ ಎಷ್ಟೋ ನಂಬಿಕೆ ಇಟ್ಕೊಂಡಿದ್ದೆ, ಎಷ್ಟೇ ರೆಸ್ಪೆಕ್ಟ್ ಇಟ್ಕೊಂಡಿದ್ದೆ, ಇವತ್ತೆಲ್ಲ ಹಾಳು ಮಾಡ್ಕೊಂಬಿಟ್ರಿ ಹಾಗೆ ಹೀಗೆ ಅಂತ ಬೈತಾನೆ. ಅಯ್ಯೋ ಮೆಲ್ಲಕ್ಕೆ ಬೈಯಮ್ಮ, ನೀನೇನಾದರೂ ಅನ್ಕೋ, ಬಾ ಮೊದಲು ಮನೆಗೆ ಹೋಗೋಣ, ಇಲ್ಲಿ ಯಾಕೆ ಇರ್ತೀಯ, ಅವನದೇನು ತಪ್ಪಿಲ್ಲ, ಬಾ ನನಗೆ ಶಿಕ್ಷೆ ಕೊಡು, ಆಯಿತು ಬಾ ಹೋಗೋಣ ಅಂತ ಹೇಳ್ತಾಳೆ. ಏನಮ್ಮ ನೀನು ಆಗ ಅಂದ್ಕೊಂಡಿದ್ದೀಯ ಫೇಕ್ ಮದುವೆ ಅಂತ? ಅವನಿಗೆ ನೀನಂದರೆ ಇಷ್ಟ ಇರ್ಬೋದಲ್ವಾ, ಅವನು ಎಲ್ಲ ಹುಡುಗರು ಒಂದೇ ಥರ ಇರ್ತಾರಾ, ಬಾ ಹೋಗೋಣ ಮನೆಗೆ ಅಂತ ಕರೀತಾನೆ. ಇವಳು ಚಂದನ ಇನ್ಯಾವುದು ಮಾತು ಕೇಳಿಸ್ಕೊಳೋದೇ ಇಲ್ಲ, ಚೆನ್ನಾಗಿ ಹಂಗೆ ಹಿಂಗೆ ಅಂತ ಜೋರಾಗಿ ಬೈತಾ ಇರ್ತಾಳೆ. ಅದಕ್ಕೆ ನಟರಾಜ್ ಅವರು, ಅಯ್ಯೋ ಈ ಏರಿಯಾ ಫುಲ್ಲು ನನಗೆ ಗೊತ್ತಮ್ಮ, ಇಲ್ಲಿ ನನ್ನನ್ನು ತುಂಬ ರೆಸ್ಪೆಕ್ಟಿಂದ ನೋಡ್ತಾರೆ, ಈ ಏರಿಯಾದಲ್ಲಿ ಸ್ವಲ್ಪ ಮೆತ್ತಗೆ ಮಾತಾಡು, ನನ್ನ ಮರ್ಯಾದೆ ಹೋಗ್ಬಿಡುತ್ತೆ ಅಂದರೂ ಕೇಳೋದಿಲ್ಲ, ಜೋರಾಗಿ ಹಾಗೆ ಬೈತಾನೇ ಇರ್ತಾಳೆ. ನಿಮ್ಮಂಥ ಅಪ್ಪ ಇದ್ದರೆ ಇನ್ನು ಮಕ್ಕಳೇ ಎಲ್ಲ ಹಾಳಾಗಲ್ವಾ ಅಂತಲೇ ಇರ್ತಾಳೆ. ಅದಕ್ಕೆ ಇವನು ಸಾಕಾಗಿ ಇನ್ನು ಏನು ಕೇಳಿಸ್ಕೊಳೋದಿಲ್ಲ, ಹಾಗೆ ಸೈಕಲ್ ತೊಗೊಂಡು ಏರಿ ಹೊರಟೋಗ್ಬಿಡ್ತಾನೆ. ಇವಳು ಛೀ ಅಂತ ಬೇಜಾರಾಗಿ ಪಿ ಜಿ ಒಳಗಡೆ ಹೊರಟೋಗ್ಬಿಡ್ತಾಳೆ. ಈ ಕಡೆ ಗಂಧದ ಗುಡಿ ಮನೆಯಲ್ಲಿ ಏನು ನಡೀತಾ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಎಲ್ಲರೂ ಒಳಗಡೆ ಬೇಜಾರಾಗಿ ಕೂತ್ಕೊಂಡಿರ್ತಾರೆ. ಹರಿ ಅಂತೂ ಇನ್ನೂ ಕೆಲಸನೂ ಇರಲ್ಲ, ಈ ಥರ ಆಯಿತು ಅಲ್ಲ ಅಂತ ಬೇಜಾರಾಗಿ ಕೂತ್ಕೊಂಡಿರ್ತಾನೆ. ಅಷ್ಟೊತ್ತಿಗೆ ಎಲ್ಲರೂ ಅವ್ರವ್ರ ಪಾಡಿಗೆ ಅವ್ರವ್ರ ಕೆಲಸ ನೋಡ್ಕೊತಾ ಇರ್ತಾರೆ. ಕಂಟಿನ್ಯೂ ಮಾತಾಡ್ಸೋದಿಲ್ಲ, ಈ ಕಡೆ ಮಹಿನೂ ಮಾತಾಡ್ಸೋದಿಲ್ಲ, ಮುತ್ತುರಾಜು ಮಾತಾಡ್ಸೋದಿಲ್ಲ. ಯಾರಾದರೂ ಮಾತಾಡಿಸ್ರೋ, ನಾನು ಕೆಲಸನೂ ಇಲ್ಲ, ಈ ಕಡೆ ಚಂದನೂ ಇಲ್ಲ, ನೀವೂ ಈ ಥರ ಮಾಡಿದರೆ ನಾನು ಇನ್ನೇನು ಮಾಡಬೇಕು ಅಂತ ಜೋರಾಗಿ ಅರಸ್ತಾನೆ. ಹೌದು, ಮಾಡೋದೆಲ್ಲ ಮಾಡಿಬಿಟ್ಟು ಈ ಥರ ಇವಾಗ ಮಾತಾಡ್ತೀಯಲ್ಲ, ನಾಚಿಕೆ ಆಗಲ್ಲ ಅಂತ ಎಲ್ಲರೂ ಸೇರಿಕೊಂಡು ಬೈತಾರೆ. ಆಯ್ತಪ್ಪ, ನನ್ನನ್ನು ಮಾತಾಡಿಸ್ಬೇಡ್ರಿ, ನಾನು ಈ ಮನೆಯಲ್ಲೂ ಇರಲ್ಲ ಆಯಿತು ಅಂತ ಹೇಳಿ ಕೈ ಮುಗಿದು ಸಿಟ್ಟು ಮಾಡಿಕೊಂಡು ಹೊರಟೋಗ್ತಾನೆ. ತುಂಬ ಬೇಜಾರಾಗುತ್ತೆ ಮುತ್ತುರಾಜನ್ಗೆ, ಹೀಗೆಲ್ಲ ಆಯ್ತಲ್ಲಪ್ಪ ಅಂತ ಫೀಲ್ ಆಗ್ತಾನೆ. ಅಲ್ಲಿಗೆ ನೆಕ್ಸ್ಟ್ ಏನು ಸೀನ್ ನಡೆಯುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಆಲ್ರೆಡಿ ಮಧ್ಯಾಹ್ನ ಆಗಿರುತ್ತೆ. ಹಾಗೇ ನಡ್ಕೊಂಡು ಹೋಗ್ತಾ ಇರ್ತಾನೆ. ಎಲ್ಲರೂ ಊರವರು, ಅಕ್ಕಪಕ್ಕ ಮನೆಯವರು ಇವನ್ನ ಹರಿ ನೋಡಿ ಒಂಥರ ಅಸಡ್ಯವಾಗಿ ಆಡ್ಕೊತ ಹೋಗ್ತಾ ಇರ್ತಾರೆ. ಎಲ್ಲರೂ ಹೆಂಗಸರು. ಏನು ಹೆಂಡ್ತಿ ಇವ್ನು ನೋಡಿಬಿಟ್ಟು ಇವನ್ ಕಾಟ ತಡಿಲಾರ್ದೆ ಮನೆ ಬಿಟ್ಟು ಹೋದ್ಲಂತೆ, ಹಂಗೆ ಹಿಂಗೆ ಮಾತಾಡ್ತಾ ಇರ್ತಾರೆ. ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.